ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಷಯ ಏನಂದ್ರೆ, ವಿಜಯಪುರ ಜಿಲ್ಲೆಯ ಸಿದ್ದೇಶ್ವರ ಸಂಸ್ಥೆಯ ಸಿದ್ದೇಶ್ವರ ಪರಾವತಾರ ರೂಪವಾಗಿ ಸಾಲೋಟಗಿ ಗ್ರಾಮದಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಗುರುದೇವ ಆಶ್ರಮ ನೂತನ ಗುರುಭವನ ಉದ್ಘಾಟನೆ ಹಾಗೂ ಗುರು ಸ್ವೀಕಾರ ಸಮಾರಂಭವು ಎಲ್ಲ ಪೂಜ್ಯರೊಂದಿಗೆ ಊರಿನ ಗ್ರಾಮಸ್ಥರೊಂದಿಗೆ ಗ್ರಾಮದಲ್ಲಿ ಗುರು ಸ್ವೀಕಾರ ಸಮಾರಂಭ ಮಾಡಲಾಯಿತು. ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮದಲ್ಲಿ ಇಂದು ಭಕ್ತಿಯ ಒಂದು ಹೊಳೆಯ ಹರಿಯಿತು. ಇಡೀ ಆಯುಷ್ಯ ಜ್ಞಾನವನ್ನು ಹಂಚಿದಂಥ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರಿನಲ್ಲಿ ನಿರ್ಮಾಣ ಆದಂಥ ಆಶ್ರಮದೊಳಗೆ ಗುರು ಸ್ವೀಕಾರ ಅಂತಂದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ ಅಂತ ನನಗನ್ನಿಸ್ತದೆ. ಇದು ಬಹಳ ದೊಡ್ಡ ಐತಿಹಾಸಿಕ ಕೆಲಸ. ಇದು ನಿಜವಾಗಿ ಸಾಲೋಟಗಿ ಗ್ರಾಮದವರು ನೀವು ಎಷ್ಟು ದೊಡ್ಡ ಭಕ್ತರಿದ್ದೀರಿ ಅನ್ನೋದನ್ನು ಶಿವಗಪ್ಪಗೆ ನೋಡಿದ್ರೆ ಗೊತ್ತಾಗ್ತದೆ. ನೀವು ಭಾಳ ದೊಡ್ಡ ಭಕ್ತರಿದ್ದೀರಿ. ಶಿವಗಪ್ಪನನ್ನು ನಿಮ್ಮ ಉಸಿರನ್ನಾಗಿ ನಿಮ್ಮ ಜೀವನದ ಎಲ್ಲ ರೀತಿಯ ಸಮರ್ಪಣೆ ಭಾವದಿಂದ ಶಿವಯೋಗೇಶ್ವರನ ಸ್ವೀಕಾರ ಮಾಡಿದಂಥವ್ರು ನೀವು. ಗುರುಭಕ್ತಿ ಒಳಗೆ ನಿಮ್ಮನ್ನು ಮೀರಿಸುವಂಗೆ ಯಾರೂ ಇಲ್ಲ. ಗುರುಭಕ್ತಿ ಸಂಪನ್ನರು ನೀವು. ಅದಕ್ಕೆ ಒಬ್ಬ ಹಿಂದಿ ಬರೀತಾನೆ, ಬಹಳ ಸುಂದರವಾಗಿ ಬರೀತಾನೆ. धोती कैसा पहनना है सीखना है तो देवेगौड़ा से पूछो, घास कैसा खाना है तो लालू प्रसाद यादव से पूछो, भक्ति कैसा करना है पूछना आना पड़ेगा तो सालूटिगे में आना पड़ेगा, क्योंकि हंग भक्ति निಮ್ಮದು. ಅಂತ ಪೂಜ್ಯರು ಏನಪ್ಪಾ ಅಂದ್ರೆ ಇವತ್ತು ಕೂಡ ಅದೇ ಒಂದು ಏನಪ್ಪಾ ಅಂದ್ರೆ ಸಿದ್ದೇಶ್ವರಜ್ಜಿಯವರ ಈ ಒಂದು ನಮ್ಮ ಈ ಗುರುದೇವ ಆಶ್ರಮಕ್ಕೆ ಏನಪ್ಪಾ ಅಂದ್ರೆ ಸಂಗಮೇಶ ಮಹಾಸ್ವಾಮೀಜಿಯವರು ಬಂದು ಇಂಥ ಅದ್ಭುತವಾದ ಜನಸ್ತೋಮವನ್ನು ಕೂಡಿಸ್ಯಾರಲ್ಲ. ಅದು ಏನಪ್ಪಾ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ಶಿವಯೋಗೇಶ್ವರನ ಆಶೀರ್ವಾದದಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡೋದ. ಏನಪ್ಪಾ ಅಂದ್ರೆ ನಮ್ಮ ಸಾಲುಡಿಗೆ ಗ್ರಾಮ ಹ್ಯಾಂಗದ ಅಂದ್ರೆ ಪ್ರತಿಯೊಂದು ಯಾರೇ ಬರಲಿ, ಪಂಚಾಚಾರ್ಯ ಬರಲಿ, ವಿರಕ್ತ ಬರಲಿ, ಯಾವ ಸ್ವಾಮೀಜಿಯವ್ರು ಬರಲಿ, ಅಷ್ಟೊಂದು ಆಧಾರದಿಂದ ಏನಪ್ಪಾ ಅಂದ್ರೆ ಸತ್ಕಾರದಿಂದ ಅದ್ಭುತವಾದ ಕಾರ್ಯಕ್ರಮ ಮಾಡೋದು ಯಾವಾಗ ಈ ಮಹಾತ್ಮರ ಸಂಘದಿಂದ ಏನಪ್ಪ ಅಂದ್ರೆ ಅನಂತ ನಮ್ಮೆಲ್ಲರಲ್ಲಿ ಏನಪ್ಪಾ ಅಂದ್ರೆ ಪರಮ ಪೂಜೆ ಅಪ್ಪಾಜಿಯವರು ಭಾಲ್ಕಿ ತಾಲೂಕದಾಗ ಬಂದಿದ್ರು. ಅವಾಗ ಬಂದಾಗ ಅವ್ರ ಗಾಡಿ ನಡೆಸೋ ಚಾಲಕ ಇದ್ದ. ಅಪ್ಪಾಜಿಯವ್ರದ್ದು ಕಾಲಂದು ಬೂಟ್ ಹರಿದು ನೋಡಿ ಅವ ಏನು ಮಾಡ್ದಂತ ಬೂಟ್ ತಂದು ಕೊಟ್ಟನಂತ. ಬೂಟ್ ತಂದು ಕೊಟ್ರೆ ಅದು ಅವ್ರು ಏನು ಅದು ಹರಿತನ ಮತ್ತೊಂದು ಮುಡುತ್ತಿದೆಯಲ್ಲ, ನಾವು ಸಂತ ಮಹಾತ್ಮರಿಂದ ಕಲಿಬೇಕಾಗ್ತದ. ಪ್ರಪಂಚ ಜಗದ್ಗುರು ಸಿದ್ಧಾರೂಢ ಕಾಲಕ್ಕೆ ಏನು ಮಾಡ್ತಿದ್ರು ಅಂದ್ರೆ ದಿನನಿತ್ಯ ಹೆಣ್ಮಕ್ಳು ಏನಪ್ಪ ಅಂದ್ರೆ ಅಕ್ಕಿ ನಾವು ಮುಖ್ಯ ಯಾರನ್ನ ಇಟ್ಕೋಬೇಕು ಅಂತಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳನ್ನವರನ್ನೇ ಆಧಾರವಾಗಿಟ್ಕೋಬೇಕು. ದೇವರ ದಾಸಮಯ್ಯನವರು ಬಹಳ ಸುಂದರವಾದ ಒಂದು ವಚನವನ್ನು ಬರೀತಾರೆ. ಆ ವಚನ ನಮ್ಮ ಸಂಗಮೇಶ್ವರ ಸ್ವಾಮಿಗಳು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ, ಪ್ರವಚನಕಾರರು. ಅವರನ್ನು ನೋಡಿದ ಕೂಡಲೇ ಸಿದ್ದೇಶ್ವರ ಸ್ವಾಮಿಗಳೇ ಇಲ್ಲಿ ಬಂದು ಕೂತು ಪ್ರವಚನ ಮಾಡ್ತಾ ಇದ್ದಾರೆ ಏನೋ ಅನಿಸ್ತಿರ್ತಾರೆ. ನಾನು ಬಹಳ ದೂರಿಂದ ಬಂದಿದ್ದೀನಿ. ಅಷ್ಟು ದೂರಿಂದ ಅಪ್ಪ